ನೀವು ಬಂದಿರೋದು ಗೊತ್ತಾಗೋಗಿದೆ. ಅಲ್ಲಿವರೆಗೂ ಸುಮ್ಮನಿತ್ತು. ಇಲ್ಲ ಅದು ನೋಡ್ಬಿಟ್ಟು ಆಮೇಲೆ ಏನಕ್ಕಂದ್ರೆ ಸುಮಾರು ಜನ ಏನ್ ಮಾಡ್ತಾರೆ, ವಿಷ ಇರಲ್ಲ ಅಂತ ಕಲ್ಲೆಲ್ಲ ಎತ್ತಿದ್ ನಾನೇನೆ. ಯಾಕೆಂದ್ರೆ ನನಗೆ ಗೊತ್ತು ಇಲ್ಲಿ ಜೋಡಿಸಿದ್ದು ಗೊತ್ತು. ಬಟ್ ಏನು ಅಂದ್ರೆ ಅದು ಹೊಡಿಯುತ್ತೆ ಅಂತ ಗೊತ್ತು. ಬಟ್ ಏನು ಅಂದ್ರೆ ಅದನ್ನ ಎಷ್ಟು ಸೇಫ್ ಆಗಿ ನಾವು ಕೇರ್ ಮಾಡಬೇಕು ಅಂತ ಗೊತ್ತು. Hey guys, welcome to another vlog. I have been called in for a rescue by traffic policeman, stating that he has spotted a baby spectacled cobra in the auto stand, and it is a junction towards SJC University, and the other side of the road, which is a highway which leads to Hunsur, Madikeri and Mangalore road, and that particular snake has taken a refuge beneath the bench in the auto stand. So let's head towards the place and get the snake rescued. See you after a short break. ನಾಗರಾವ್ ಮರಿನೇ ಯಾರು ನೋಡಿದ್ರು? ಇವರೇ ಇಬ್ಬರು ಕಾಲೇಜ್ ಹುಡುಗಿ ಹೋಗ್ತಾ ಇದ್ರು. ಅವ್ರು ಹೆದರು ಬಿಟ್ಟು ನಮಗೆ ಹೇಳಿದ್ರು. ಅಲ್ಲಿಂದ ಬಂದು ನಮ್ಗೆ ಕಾಣಿಸಿಲ್ಲ. ಅವಾಗ ಪಾಸ್ ಆದ್ಮೇಲೆ ನೋಡ್ತೀವಿ, ಸೀದಾ ಬರ್ತಾ ಇದ್ದಾರೆ ಒಳಗಡೆ. ಹಿಂದಾನೆ ಬಂದು ಎಲ್ಲ ಆಟೋ ಡ್ರೈವರ್ಸ್ ಎಲ್ಲ ಕೂತಿರ್ತಾರೆ. ಇವತ್ತು ನಾಳೆ ಯಾರಿಗಾದ್ರೂ ತೊಂದರೆ ಮಾಡುತ್ತೆ. ಈ ಕಾಲಕ್ಕೆ ಈ ಥರ ಸಿಂಬಲ್ ಏನಿಲ್ಲ ಸರ್, ಒಂದು ಸ್ವಲ್ಪ ಹೊತ್ತು ಇರುತ್ತೆ. ಮನೆ ತಿರ್ಗ ಅಲ್ಲಿಂದ ಎಲ್ಲರೂ ಬೇರೆ ಕಡೆ ಹೋಗಿ ಸೇರ್ಕೊಡುತ್ತೆ. ದೊಡ್ಡ ಕೈ ಹಿಂಭಾಗ ಇಟ್ಕೊಳ್ತಾರೆ. ಇಲ್ಲ ಇಲ್ಲ ಎಳ್ನಾಗರಾವೆ. ಎಳ್ಳು ಮರಿ 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 ನಾಗರಾವು. ಇದರಲ್ಲೂ ಸಿಕ್ಕಾಪಟ್ಟೆ ವಿಷ ಇರುತ್ತೆ. ಸುಮಾರು ಜನ ಏನು ಮಾಡ್ತಾರೆ, ವಿಷ ಇರಲ್ಲ ಅಂತ ಕಲ್ಲೆಲ್ಲ ಎತ್ತಿದ್ ನಾನೇನೆ. ಯಾಕೆಂದ್ರೆ ನನಗೆ ಗೊತ್ತು. ಇದನ್ನ ನೀವು ಎತ್ತಿ ಇಲ್ಲ ಹಾಕಿರೋದ ಇದು? ಇಲ್ಲಿ ಜೋಡಿಸಿದ್ದು ಗೊತ್ತು. ಬಟ್ ಏನು ಅಂದ್ರೆ ಅದು ಹೊಡಿಯುತ್ತೆ ಅಂತ ಗೊತ್ತು. ಬಟ್ ಏನು ಅಂದ್ರೆ ಅದನ್ನ ಎಷ್ಟು ಸೇಫ್ ಆಗಿ ನಾವು ಕೇರ್ ಮಾಡಬೇಕು ಅಂತ ಗೊತ್ತು. ಬಟ್ ಬಾಕ್ಸ್ ಸಿಗ್ಲಿಲ್ಲ. ಇಲ್ಲ ಇಲ್ಲ, ಏನೇ ಇದ್ರೂ ಅಭ್ಯಾಸ ಇಲ್ಲ ಅಂದ್ರೆ ಹಿಡಿಯಕ್ಕೆ ಹೋಗ್ಬೇಡಿ. ಏನಕ್ಕಂದ್ರೆ ರಿವರ್ಸ್ ಆಗಿ ಬಟ್ ಏನು ಅಂದ್ರೆ ಅದೇ ನೋಡ್ಕೊಂಡಿವಿ ಹುಷಾರ್ ಅಂತ. ನಾಗರಾವ್ ಹಿಡಿದಿರ್ಲಿಲ್ಲ. ಏನಕ್ಕಂದ್ರೆ ಇದು ಒಂದು ಕಚ್ಚೋದು, ದೊಡ್ಡ ನಾಗರಾವು 10 ಕಚ್ಚೋದು ಸಮ. ಇದರಲ್ಲಿ ವೆನಮಸ್ ಇದೆ ಸರ್. ಬೈ ಬರ್ತು ವೆನಮಸ್. ನೀವು ಬಂದಿರೋದು ಗೊತ್ತಾಗೋಗಿದೆ. ಅಲ್ಲಿವರೆಗೂ ಸುಮ್ಮನಿತ್ತು. ಇಲ್ಲ ಅದು ನೋಡ್ಬಿಟ್ಟು ಆಮೇಲೆ ಏನಕ್ಕಂದ್ರೆ ಅದು ಮುಂದೆ ಹೋದ ತಕ್ಷಣ ಏನಾಗತ್ತೆ, ಅದಕ್ಕೆ ಕಾಪಾಡ್ಕೊಳಕ್ಕೆ ಅಂತ ಏನ್ ಮಾಡತ್ತೆ, ಎಡೆಯನ್ನು ಓಪನ್ ಮಾಡತ್ತೆ. ಸೊ ಯಾರು ಹತ್ರ ಹೋಗಿಲ್ಲ ಅಂತ ಹೇಳಿದ್ರೆ ಅದು ಅಲ್ಲೇ ಉಸ್ಕೊಂಡಿರುತ್ತೆ. ಎಲ್ಲೂ ಮುಂದೆ ಹೋದ್ರೆ ಎಲ್ಲಿ ಹೊಡೆದು ಬಿಡ್ತಾರೆ ಅಂತ ಭಯ ಇದರಿಂದ. ಅಂದ್ರೆ ಅವ್ ಬಗ್ಗೆ ಅವನ ಮಗನ ಹತ್ರನೇ ನಾವು ತಿಳ್ಕೊಂಡಿದ್ವಿ. ಹೌದಾ? ಸರಿ ಸರಿ. ಅದರಿಂದ ಒಂದ್ ಸ್ವಲ್ಪ ಗೊತ್ತಿರೋದ್ರಿಂದ. ಹೌದು ಸರ್. ಇದು ಏನ್ ಮಾಡುತ್ತೆ ಅಂದ್ರೆ ಮರಿ ಅಲ್ವಾ, ತುಂಬಾ ಹೆದರಿಕೆ ಜಾಸ್ತಿ ಇರುತ್ತೆ. ಆವಾಗ ಹೊಡಿಯಕ್ ಟ್ರೈ ಮಾಡ್ತಾ ಇರುತ್ತೆ ಅದು. ಮೊಟ್ಟೆ ಇರುತ್ತೆ ಅಕ್ಕಪಕ್ಕ ಇದೆ. ಏನಕ್ಕಂದ್ರೆ ಇಲ್ಲಿ ಹಿಂದೆ ಎಲ್ಲ ಇದು ಒಂದ್ ಸ್ವಲ್ಪ ಬಾಳ್ ತರ ಬಿದ್ದಿದೆಯಲ್ಲ ಜಾಗ. ಬರೀ ಒಂದ್ ಬಿಲ್ಡಿಂಗ್ ಇದೆ ಅಷ್ಟೇ ಹೊರತು ಅಕ್ಕಪಕ್ಕ ಅಷ್ಟು ಕ್ಲೀನ್ ಇಲ್ಲ ಅಲ್ಲಿ. ಹೌದು ಹೌದು ಹೌದು. ಏನಕ್ಕಂದ್ರೆ ನಾನೇ ಇಲ್ಲಿ ಒಳಗಡೆ ಹಿಡ್ದಿದ್ದೀನಿ. ಸುಮಾರು ತುಂಬಾ ದೊಡ್ಡದಿತ್ತು ಸರ್ ಅದು. ಹೌದು ಹೌದು. ಹೌದಾ? ಇಲ್ಲ ಸರ್, ಈ ಮಳೆ ಟೈಮಲ್ಲಿ ಏನಾಗತ್ತೆ,
ಒಂದು ಕಡೆ ಇರೋಕ್ಕಾಗಲ್ಲ ಅವಕ್ಕೆ. ಮತ್ತು ಮಳೆ ಬಂದಾಗ ಏನಾಗುತ್ತೆ, ಈ ಬಿಲ ಎಲ್ಲ ತುಂಬೋಗ್ಬಿಡುತ್ತೆ ನೀರಿಂದ, ಅದು ಆಚೆ ಬಂದು ಬೇರೆ ಎಲ್ಲರೂ ಉಳ್ಕೊಳ್ಳುತ್ತೆ. ಮತ್ತು ಈಗ ಬಿಸಿಲು ಇರೋದ್ರಿಂದ ಏನು ಮಾಡುತ್ತೆ, ಟೆಂಪ್ರೇಚರ್ ರೆಗ್ಯುಲೇಟರ್ ಮಾಡ್ಕೊಳ್ಳೋಕ್ಕೆ ಅಂತ ಓಡಾಡುತ್ತೆ. ಇಲ್ಲ ಇಲ್ಲ, ಡಬ್ಬದಲ್ಲಿ ಇದಿಲ್ಲ, ಏನಿಲ್ಲ. ನೋಡಿ ನೋಡಿ. ಅದೇ ನೀವು ಈ ಥರ ಜೋಡಿಸಿರ್ತೀರಲ್ಲ, ಒಂದು ಸ್ವಲ್ಪ ಬೆಚ್ಚಗಿರುತ್ತೆ ಅಂತ ಬಂದು ಉಳ್ಕೊಳತ್ತೆ ಕೆಳಗಡೆ. ಹಾಂ ಅಲ್ಲಿಂದ ಈಗ ಬಂದು ಇಲ್ಲಿ ಸೇರ್ಕೊಟ್ಟು. ಅದೇ ಹಾಂ ಹೌದು ಸರ್, ಅಲ್ಲಿಂದ ಬಂದೆ. ನಾವು ಸಿದ್ಧಾರ್ಥ ಹೋಟೆಲ್ ಕೆಲಸ ಮಾಡಿದ್ವಿ. ಈ ಜಾಗಕ್ಕೆ ಹೊಸಬ್ರು ನಾವು. ಯಾರಿಗೆ ಫೋನ್ ಮಾಡೋದಂತ ಗೊತ್ತಾಗಿಲ್ಲ. ಅವ್ರನ್ನ ಕೇಳಿದ್ವಿ, ಅವರು ನಿಮ್ಮ ಕೇಳಿದ್ವಿ. ಸರಿ ಸರ್, ನನಗೆ ಸೀದಾ ಫೋನ್ ಮಾಡಿದ್ವಿ. ಆಮೇಲೆ ಗೊತ್ತಾಯ್ತು ನೀವು ಬನ್ನಿ ಮಂಟಪ ಅಂತ. ನಾವು ಅಷ್ಟರಿಂದ ಕರ್ಸೋದಿಲ್ಲ ಅಂತ. ಇಲ್ಲ ಇಲ್ಲ, ಅಲ್ಲಿ ನಾವು ಹೆಂಗಂದ್ರೆ ಎಲ್ಲಿ ಫೋನ್ ಬರ್ತಾ ಇರುತ್ತೆ ಅಲ್ಲಿ ಹೋಗ್ತಾ ಇರ್ತೀವಿ ಸರ್. ಸರಿ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. Hey guys, I've come here to release the baby spectacled cobra, which I just rescued from the auto stand. That particular auto stand is in the junction of Hunsur Madikeri main road, and the other side of the road which lead to SJC University. So here it is. As you can see, this is a beautiful one. It has a very good wood. It is hardly a month or a 2-month old baby spectacled cobra. As you can also see the hood here, how beautiful it is. So let me release it now. Okay. Okay, there it goes.